ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗಳು. ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ, ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಮುಂಬರುವ ಕರ್ನಾಟಕ ಅಸೆಂಬ್ಲಿ ಚುನಾವಣೆಗೆ ತನ್ನ ಕೋಲಾರ ಚಿನ್ನದ ಗಣಿ ಪ್ರದೇಶದ ಅಭ್ಯರ್ಥಿಯನ್ನು ಘೋಷಿಸಿತ್ತು. ಈ ಹೊಸ ಶ್ರೇಣಿಯೊಂದಿಗೆ ಪಕ್ಷವು ತನ್ನ ಸ್ಥಾನವನ್ನು ಕೆಜಿಎಫ್ ಅಲ್ಲಿ ಬಲಪಡಿಸುವ ಗುರಿಯನ್ನು ಹೊಂದಿದೆ. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಸಿ, ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಎಂ ವೆಂಕಟಸ್ವಾಮಿ, ಕೋಲಾರ ಜಿಲ್ಲಾ ಉಸ್ತುವಾರಿಗಳಾದ ಗುಣಶೇಖರ್ ಕೆಜಿಎಫ್ ಕ್ಷೇತ್ರಕ್ಕೆ ಭೇಟಿ ಮಾಡಿ ಮಾಧ್ಯಮಗೆ ಹೇಳಿಕೆ ನೀಡಿದರು. ವೆಂಕಟಸ್ವಾಮಿ ನಾನು ಈ ದಿನ ಕೆಜಿಎಫ್ಗೆ ಮೊಟ್ಟ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡ್ತೀನಿ. ಬಂಧುಗಳೇ, ನಾನು ಇಲ್ಲಿ ಬಂದಿರುವ ಉದ್ದೇಶವೆಂದರೆ ಇಲ್ಲಿನ ಕೆಜಿಎಫ್ನಲ್ಲಿ ಅನೇಕ ಸಮಸ್ಯೆಗಳು, ಕುಂದುಕೊರತೆಗಳು ಕಾಣುತ್ತಿದೆ. ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾನು ಇಲ್ಲಿ ಪಾದಾರ್ಪಣೆ ಮಾಡಿದ್ದೇನೆ. ಹಾಗೂ ಇಲ್ಲಿ ಏನೇ ಸಮಸ್ಯೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಇಲ್ಲ ಮನೆ ಮಠ ಇಲ್ದಿರೋರಿಗೆ ಶೈತ್ಯ ನಿವೇಶನ, ಆಮೇಲೆ ನೀರಿನ ಸಮಸ್ಯೆ ಹೆಚ್ಚಿಗೆ ಐತೆ, ಅದನ್ನು ಬಗೆಹರಿಸ್ತೀವಿ. ಅನಂತರ ಬಸ್ ಸೌಕರ್ಯ ಇಲ್ಲ, ಶಾಲಾ ಮಕ್ಕಳಿಗೆ ಶಾಲಾ ಬಿಟ್ಟ ಮೇಲೆ ಓಡಾಡ್ತಾರೆ, ಅವ್ರಿಗೆ ಬಸ್ ಸೌಕರ್ಯ ಇರ್ತದೆ, ಅದಕ್ಕೂ ನಾವು ಇದು ಮಾಡ್ತೀವಿ. ಆಮೇಲೆ ರಸ್ತೆಗಳು, ಬೀದಿ ರಸ್ತೆಗಳು, ಬೀದಿ ದೀಪಗಳಾಗಿರ್ಬೋದು. ನಾನು ಖುದ್ದಾಗಿ ನಾವೇ ನಿಂತು 2022 ಚುನಾವಣೆಯಲ್ಲಿ ಗೆದ್ದ ನಂತರ ನನ್ನ ಗುರಿ ಇದೆ. ಮೊಟ್ಟ ಮೊದಲ ಬಂದೆ ರಾಷ್ಟ್ರವಾದಿ ಕಾಂಗ್ರೆಸ್ ತಂಡದ ವತಿಯಿಂದ ನಮ್ಮ ರಾಕೇಶ್ ಸರ್ ಮತ್ತು ವೇಲು ಸರ್ ಸಂಗಡಿಗರಿಗೆ ಇಷ್ಟೊಂದು ಅದ್ದೂರಿಯಾಗಿ ನಮ್ಮ ಅಭ್ಯರ್ಥಿಯನ್ನು ಅಂದ್ರೆ ಇನ್ವೈಟ್ ಮಾಡಿ ಇಷ್ಟು ಅದ್ದೂರಿಯಾಗಿ ಸ್ವಾಗತ ಬಯಸಿದ ಎಲ್ಲರಿಗೂ ನಿಮ್ಮೆಲ್ಲರೂ ಕೈ ಮುಗಿದು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಪಕ್ಷದ ವತಿಯಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ, ಕೆಜಿಎಫ್ ಅಲ್ಲಿ ಏನೇ ಮೂಲಭೂತ ಸೌಕರ್ಯಗಳು ಎದ್ದು ಕಾಣ್ತಾ ಇದೆ, ಅದಕ್ಕೆಲ್ಲ ಪರಿಹಾರ ನಮ್ಮ ಪಕ್ಷಕ್ಕೆ ಬೆಂಬಲ ನೀಡಿ, ಅದಕ್ಕೆಲ್ಲ ಪರಿಹಾರ ನಮ್ಮ ಅಭ್ಯರ್ಥಿಯವರು ಮುಂದಿನ ಚುನಾವಣೆ ಗೆದ್ದ ನಂತರ ಕೆಜಿಎಫ್ ಅನ್ನು ಇಡೀ ಕರ್ನಾಟಕದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ಈ ಮಟ್ಟಕ್ಕೆ ಸ್ವಾಗತ ಕೋರ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಈ ಸ್ವಾಗತದ ಅಂದ್ರೆ ಇದೆಲ್ಲ ಪಾಸಿಟಿವ್ ಸೈನ್ ಆಗಿ ನಾವು ಗೆದ್ದೇ ಗೆಲ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ವೆಂಕಟಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ. ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಮನೆ ಮಗನಾಗಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತಾರೆ ಅಂತ ಈ ಮೂಲಕ ನಾನು ಭರವಸೆ ನೀಡ್ತಿದ್ದೇನೆ ನಿಮಗೆಲ್ಲ. ಧನ್ಯವಾದ. ಇನ್ನೂ ಒಂದು ಮಾತು, ನನಗೆ ಹೆಚ್ಚಿಗೆ ಭಾಷಣ ಮಾಡೋಕ್ಕೆ ಬರೋದಿಲ್ಲ. ನಾನು ಏನಿದ್ರು ನನ್ನ ಗುರಿ ಕೆಜಿಎಫ್ನಲ್ಲೇ ಮಾತನಾಡಿ ಮಾಡಬೇಕಂತ ನಾನು ಬಂದಿದ್ದೇನೆ. ಅದಕ್ಕೋಸ್ಕರವಾಗಿ ನಾನು ಪಂಚೊಟ್ಟು ಗೆದ್ದೇ ಗೆಲ್ತೀವಿ ಮಾಧ್ಯಮದಿಂದ. ನಮಗೆ ನೀವು ಗೆಲ್ಲಿಸಿ ವಿಧಾನಸಭೆ ಮೆಟ್ಟಿಗೆ ಏರಿಸಬೇಕು, ಇದೇ ನನ್ನ ಗುರಿ.